ಮಾರ್ಚ್ 2026 ಮಕರ ರಾಶಿಯವರಿಗೆ ಮಹತ್ವದ ತಿಂಗಳು ಅಂತಲೇ ಹೇಳ್ಬೋದು. ಈ ತಿಂಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಕಾದಿದೆಯಾ? ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿದೇವನು ಮತ್ತು ಭಾಗ್ಯದಾಯಕ ಆದ ಗುರುವು ನಿಮ್ಮ ಮೇಲೆ ಯಾವ ಪ್ರಭಾವ ಬೀರ್ತಾ ಇದ್ದಾರೆ? ಈ ತಿಂಗಳು ನಿಮಗೆ ಅದೃಷ್ಟ ತರುತ್ತಾ ಅಥವಾ ಎಚ್ಚರಿಕೆಯಿಂದ ಇರಬೇಕಾದ ಸಮಯನ? ವಿಡಿಯೋ ಕೊನೆಯಲ್ಲಿ ಮಾರ್ಚ್ನಲ್ಲಿ ಸಂಭವಿಸೋ ಚಂದ್ರಗ್ರಹಣ ನಿಮ್ಮ ರಾಶಿ ಮೇಲೆ ಯಾವ ಪರಿಣಾಮ ಬೀರ್ತಾ ಇದೆ ಅನ್ನೋ ಅಚ್ಚರಿಯ ಮಾಹಿತಿ ಕೂಡ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ಹಾಗಾಗಿ ಈ ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೀವು ನೋಡಿ. ಫಸ್ಟ್ ನಾವು ಈ ತಿಂಗಳ ಗ್ರಹಗತಿಗಳನ್ನ ನಾವು ನೋಡೋದಾದರೆ, ನಿಮ್ಮ ರಾಶಿಗೆ ಅಧಿಪತಿಯಾದ ಶನಿದೇವನು ನಿಮ್ಮ ಶಿಸ್ತು ಮತ್ತು ಪರಿಶ್ರಮವನ್ನು ಪರೀಕ್ಷಿಸ್ತಾನೆ. ಶನಿಯ ಪ್ರಭಾವದಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಆಗ್ಬೋದು, ಆದರೆ ಫಲಿತಾಂಶ ಮಾತ್ರ ಖಂಡಿತ ಸಿಗುತ್ತೆ. ಇನ್ನು ಗುರುಗ್ರಹದ ದೃಷ್ಟಿ ನಿಮ್ಮ ರಾಶಿ ಮೇಲೆ ಶುಭವಾಗಿರೋದ್ರಿಂದ ಯಾವ ಕಷ್ಟ, ಎಂಥ ಕಷ್ಟದ ಸಮಯ ಬಂದರೂ ಸಹ ನಿಮಗೆ ದೈವ ಬಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಧನಲಾಭ ಮತ್ತು ಹೊಸ ಅವಕಾಶಗಳಿಗೆ ಗುರುವು ದಾರಿ ಮಾಡಿಕೊಡ್ತಾನೆ. ಈ ತಿಂಗಳು ಮಕರ ರಾಶಿಯ ಉದ್ಯೋಗಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಸವಾಲಿನಿಂದ ಕೂಡಿದ್ರೂ ಕೂಡ ಯಶಸ್ಸು ನಿಮ್ಮದಾಗಲಿದೆ. ಇನ್ನು ಕಚೇರಿಯಲ್ಲಿ ಮೇಲಧಿಕಾರಿಗಳ ಜೊತೆ ವಾದ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ತಡವಾಗಿ ಸಿಕ್ಕಿದ್ರೂ ಅದು ಶಾಶ್ವತವಾಗಿರುತ್ತೆ. ಮಾರ್ಚ್ ತಿಂಗಳಿನಲ್ಲಿ ವ್ಯಾಪಾರಸ್ಥರಿಗೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಲಾಭದಾಯಕವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಹೊಸ ಹೂಡಿಕೆ ಮಾಡಲು ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಇದು ಅನುಕೂಲವಾದ ಸಮಯ ಅಂತಲೇ ಹೇಳ್ಬೋದು. ಆದರೆ ನೀವು ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕೋ ಮುನ್ನ ನೀವು ಪತ್ರಗಳನ್ನ ಸರಿಯಾಗಿ ಓದಿ ಆಮೇಲೆ ಪತ್ರಕ್ಕೆ ನೀವು ಸಹಿ ಹಾಕೋದು ತುಂಬಾ ಒಳ್ಳೆಯದು. ಪಾಲುದಾರಿಕೆಯಲ್ಲಿ ನಂಬಿಕೆ ಇರಲಿ. ಇನ್ನು ರೈತ ಬಾಂಧವರಿಗೆ ಈ ತಿಂಗಳು ಮಿಶ್ರ ಫಲ ಗೋಚರ ಆಗ್ತಾ ಇದೆ. ಇನ್ನು ನೀರಿನ ಸೌಕರ್ಯದ ಬಗ್ಗೆ ತುಂಬಾ ಗಮನವಿರಲಿ. ಕೀಟಬಾಧೆ ಇರ್ಬೋದು, ಹಾಗಾಗಿ ಬೆಳೆಗಳನ್ನ ಜಾಗರೂಕತೆಯಿಂದ ನೋಡ್ಕೊಳ್ಳಿ. ದ್ವಿದಳ ಧಾನ್ಯಗಳನ್ನ ಬೆಳೆಯುವವರಿಗೆ ಉತ್ತಮ ಲಾಭ ಸಿಗುತ್ತೆ ಅಂತಲೇ ಹೇಳ್ಬೋದು. ಆರೋಗ್ಯ ದೃಷ್ಟಿಯಿಂದ ಮಕರ ರಾಶಿಯವರು ಈ ತಿಂಗಳಿನಲ್ಲಿ ನೀವು ಕೀಲು ನೋವು ಅಥವಾ ಬೆನ್ನೋವಿನ ಸಮಸ್ಯೆ ಕಾಣಿಸ್ಕೊಬೋದು. ಹುಷಾರಾಗಿರಿ. ಸರಿಯಾದ ಸಮಯಕ್ಕೆ ಆಹಾರವನ್ನು ಸೇವಿಸಿ. ಹಾಗೆಯೇ ಹಳೆ ಕಾಯಿಲೆ ಏನಾದರೂ ಇದ್ದರೆ ನೀವು ಡಾಕ್ಟರ್ ಸಲಹೆ ಪಡೆಯುವುದು ತುಂಬಾ ಉತ್ತಮ. ಇನ್ನು ಕೌಟುಂಬಿಕ ವಿಚಾರ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಅದನ್ನು ನೀವು ಪ್ರೀತಿಯಿಂದ ಬಗೆಹರಿಸಿಕೊಳ್ಳಿ. ಹಿರಿಯರ ಆರೋಗ್ಯದ ಕಡೆ ನೀವು ಕಾಳಜಿಯನ್ನು ವಹಿಸಿ. ಮಕರ ರಾಶಿಯವರ ಅದೃಷ್ಟದ ಸಂಖ್ಯೆ ಬಂದು 8 ಮತ್ತು 5. ಅದೃಷ್ಟದ ದಿನ ಶನಿವಾರ, ಶುಕ್ರವಾರ. ಅದೃಷ್ಟದ ಬಣ್ಣ ನೀಲಿ ಬಣ್ಣ, ಹಸಿರು ಬಣ್ಣ. ನಿಮ್ಮ ಸಮಸ್ಯೆಗಳ ನಿವಾರಣೆಗೆ ನೀವು ಈ ಸರಳ ಪರಿಹಾರಗಳನ್ನ ಪಾಲಿಸಿ. ನೀವು ಪ್ರತಿ ಶನಿವಾರ ಶನಿದೇವರಿಗೆ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ. ಇನ್ನು ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನು ಪಡೆಯಿರಿ. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ನೀವು ಅನ್ನದಾನವನ್ನು ಮಾಡಿ. ಇನ್ನು ಮುಖ್ಯವಾದ ವಿಷಯ ಏನಂದರೆ, ನೀವು ಮಾರ್ಚ್ ತಿಂಗಳಿನಲ್ಲಿ ಸಂಭವಿಸೋ ಚಂದ್ರಗ್ರಹಣ, ಈ ಗ್ರಹಣವು ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಒತ್ತಡ ಉಂಟಾಗಬಹುದು. ಅನಗತ್ಯ ಚಿಂತೆಗಳು ನಿಮ್ಮನ್ನು ಕಾಡಬಹುದು. ಈ ಸಮಯದಲ್ಲಿ ಯಾವುದೇ ದೊಡ್ಡ ನಿರ್ಧಾರಗಳನ್ನ ನೀವು ತೆಗೆದುಕೊಬೇಡಿ. ಗ್ರಹಣ ಟೈಮಲ್ಲಿ ನೀವು ಓಂ ನಮಃ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರವನ್ನು ಜಪಿಸೋದ್ರಿಂದ ಈ ಮಂತ್ರ ನಿಮಗೆ ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನೀವು ನಮ್ಮ ಕನ್ನಡ ಭಕ್ತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.